ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ವ್ಲಾಗ್. ಲಾಸ್ಟ್ ವ್ಲಾಗಲ್ಲಿ ಅಮ್ಮನ ಮನೆಯಿಂದ ಮನೆ ದೇವ್ರ ಪೂಜೆಗೆ ಅಂತ ಹೋಗಿದ್ದೆ, ಅಪ್ಲೋಡ್ ಮಾಡಿದ್ದೆ. ಹಾಗೆ ಅದರದ್ದು ಕಂಟಿನ್ಯೂಷನ್ ವ್ಲಾಗು. ಅಮ್ಮನ ಮನೆಯಿಂದ ಹಸ್ಬೆಂಡ್ ಮನೆಗೆ ಹೋಗ್ತಾ ಇದ್ದೆ, ಹಾಗೆ ವಿಡಿಯೋನೂ ಕೂಡ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಅಮ್ಮ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಸ್ವಲ್ಪ ಪಕೋಡ ಮಾಡಿದರು. ಜೊತೆಗೆ ಅಡುಗೆನೂ ಕೂಡ ಎಲ್ಲದನ್ನೂ ರೆಡಿ ಮಾಡಿ ಕೊಟ್ಟು ಕಳಿಸಿದ್ರು. ಪಾಪು ಇದರಿಂದ ಹೋಗಿ ಅಡುಗೆ ಮಾಡ್ಕೊಳಕ್ಕಾಗಲ್ಲ ಅಂತ ಸ್ವಲ್ಪ ಇರೋಣ ಅಂತ ಅಂದ್ಕೊಂಡ್ವಿ. ಬಟ್ ಮಗನಿಗೆ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಇತ್ತು. ಸೊ ನೆಕ್ಸ್ಟ್ ಡೇ ಇಲ್ಲಿಂದ ಕರ್ಕೊಂಡೋಗೋಕ್ಕೆ ಸ್ವಲ್ಪ ಹಿಂಸೆ ಆಗುತ್ತೆ ಅಂತ ಹೇಳಿ ನೈಟಿಗೆ ಬಂದ್ವಿ. ಸೊ ನೈಟು ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲ್ಲ ಅಂತ ಹೇಳಿ ಮಾರ್ನಿಂಗು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಹಾಯ್, ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಸ್ಯಾಟರ್ಡೆ, ಸೊ ಮಗನಿಗೆ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಇತ್ತು. ಹಾಗಾಗಿ ರೆಡಿಯಾಗಿ ಹೊರಟಿದ್ದೀವಿ. ಈಗ ನಾನು ಸ್ವಲ್ಪ ಹೇರ್ ಕೂಮ್ ಮಾಡಿಕೊಂಡ್ರೆ ಆಲ್ಮೋಸ್ಟ್ ರೆಡಿ ಆಯಿತು. ಮಗನೂ ಕೂಡ ರೆಡಿ ಮಾಡಿದ್ದೀನಿ. ಸೊ ಬನ್ನಿ ಅವನಿಗೆ ಹೇಗೆ ಕಾಣಿಸ್ತಿದೆ ನಾನು ತೋರಿಸ್ತೀನಿ. ಸೊ ನನ್ನ ಮಗಳು ಜಗಳ ಮಾಡ್ತಾಳೆ, ನನ್ನನ್ನು ತೋರಿಸಿಲ್ಲ ಅಮ್ಮ ಅಂತ. ಹಾಯ್ ಮಾಡು ಚಿನ್ನ. ಹಾಯ್, ಪ್ಲೇನ್ ಕಿಸ್ ಮಾಡಿ ಬಂಗಾರ. ಎಲ್ಲಿ ಹೋಗ್ತಿದ್ದೀವಿ? ಬೂ ಹೋಗ್ತಿದ್ದೀವಿ. ಎಲ್ಲಿಗೆ? ಅಪ್ಪನ ಜೊತೆ ಹೋಗ್ತಿದ್ಯಲ್ಲ. ಅಪ್ಪ ಅಲ್ಲ, ತಾತ ಬರುತ್ತೀಗ. ಹಸ್ಬೆಂಡಿಗೆ ಡ್ಯೂಟಿ, ಸೊ ಹಾಗಾಗಿ ಅವ್ರು ಡ್ಯೂಟಿಗೆ ಹೋಗ್ತೀನಿ ಅಂತಂದರು. ಅಪ್ಪ ಬಂದಿಲ್ಲ. ಆಲ್ರೆಡಿ 8:15ಗೆ ಬರೋಕ್ಕೆ ಹೇಳಿದರು ಸ್ಕೂಲಲ್ಲಿ. ಸೊ 8:30 ಆಗಿಬಿಟ್ಟಿದೆ. ಸೊ ಈಗ ಬಂದ ತಕ್ಷಣ ಹೊರಡಬೇಕು. ಮಕ್ಕಳಿಬ್ಬರನ್ನೂ ಕೂಡ ರೆಡಿ ಮಾಡಿಸಿದ್ದೀನಿ. ಸೊ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ಸೊ ಇವಾಗ ಹೊರಡಬೇಕು. ಏನೋ ಅಲ್ಲಿ ಸ್ವಲ್ಪ ರ್ಯಾಂಪ್ ವಾಕ್ ಎಲ್ಲ ಇದೆ ಅಂತ ಹೇಳಿದ್ರು. ಹಾಗಾಗಿ ಸ್ಯಾಟರ್ಡೆ ಇವತ್ತು ಇಂಟ್ರೆಸ್ಟ್ ಇತ್ತು ಅಂತಂದರೆ ಸೇರಿಸ್ಬೋದು ಅಂತ ಹೇಳಿದ್ರು. ಬಟ್ ಇಲ್ಲಿ ಅವನಿಗೆ ಒಂದು ಎಂಟರ್ಟೈನ್ಮೆಂಟ್ ಆಗುತ್ತೆ, ಜೊತೆಗೆ ಅವನಿಗೂ ನಮ್ಮ ಕಲ್ಚರ್ ಬಗ್ಗೆ ಎಲ್ಲ ಗೊತ್ತಾಗುತ್ತೆ. ಸೊ ಕಾಂಪಿಟೇಷನ್ ಮಾಡಿದಾಗ ಮಕ್ಕಳು ಕೂಡ ಎಲ್ಲ ರೆಡಿಯಾಗಿ ಬಂದಾಗ ಅವನಿಗೂ ಏನದು ಇವಾಗಿಂದನೇ ಸ್ಟೇಜ್ ಫಿಯರ್ ಎಲ್ಲ ಹೋಗುತ್ತೆ. ಸೊ ಆದಷ್ಟು ಪಾರ್ಟಿಸಿಪೇಷನ್ ಮಾಡಿಸಿದ್ರೆ ಒಳ್ಳೆಯದು ಪ್ರತಿಯೊಂದು ಮಕ್ಳಿಗೂ ಕೂಡ. ಸೊ ಸ್ಟೇಜ್ ಫಿಯರೇ ಮೇಯ್ನು. ಹಾಗಾಗಿ ತುಂಬ ಖುಷಿಯಾಗಿ ಅವನಿಗೆ ಮೊದಲಿಂದನೂ ಮಿಲ್ಟ್ರಿ ಡ್ರೆಸ್ ಅಂತಂದರೆ ಸಿಕ್ಕಾಬಿಟ್ಟೆ ಇಷ್ಟ. ಹಾಗಾಗಿ ಮಿಲ್ಟ್ರಿ ಥೀಮಲ್ಲೇ ಮಾಡಿಸೋಣ, ಸ್ವಲ್ಪ ಖುಷಿ ಪಡ್ತಾನೆ ಅಂತ ಹೇಳಿ ರೆಡಿ ಮಾಡಿದ್ದೀನಿ. ಈಗ ಹೋಗಬೇಕು. ಸೊ ಹೋದ್ಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಅಪ್ಪ ಬಂದಿದ್ದು ಆಲ್ಮೋಸ್ಟ್ 8:45 ಆಗಿತ್ತು. 9 ಫಂಕ್ಷನ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದರು. ಇವತ್ತು ಮಕ್ಕಳಿಗೆ ಗ್ರ್ಯಾಜುಯೇಷನ್ ಡೇ ಇತ್ತು. ಅಂತಂದರೆ ನನ್ನ ಮಗನ ಸೀನಿಯರ್ಸ್ಗಳಿಗೆಲ್ರಿಗೂ. ಸೊ UKGಗೂ ಕೂಡ ಗ್ರ್ಯಾಜುಯೇಷನ್ ಡೇ ಎಲ್ಲ ಮಾಡ್ತಿದ್ದಾರೆ ಈಗ. ಹಾಗಾಗಿ ಜೂನಿಯರ್ಸ್ಗಳಿಂದ ಸ್ವಲ್ಪ ಡ್ಯಾನ್ಸ್ಗಳಾಗಿರ್ಬೋದು, ಈ ರ್ಯಾಂಪ್ಗಳಾಗಿರ್ಬೋದು, ಅಥವಾ ನಮ್ಮ ಟ್ರೆಡಿಷನಲ್ ಕಲ್ಚರ್ಗಳ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ ಕೊಡೋಣ ಅಂತ ಹೇಳಿ ಈ ಥರ ಆರ್ಗನೈಸ್ ಮಾಡಿದ್ರಂತೆ. ಸೊ ನನ್ನ ಮಗನೂ ಕೂಡ ಆರ್ಮಿ ಡ್ರೆಸ್ ಹಾಕ್ಕೊಬೇಕಂತ ತುಂಬಾ ಇಷ್ಟಪಡ್ತಿದ್ದ. ಬಟ್ ಇದು ಒಳ್ಳೆ ಆಪರ್ಚುನಿಟಿನೇ, ಅವನಿಗೂ ಸ್ಟೇಜ್ ಫಿಯರ್ ಹೋಗುತ್ತೆ ಅಂತ ಹೇಳಿ ರೆಡಿ ಮಾಡಿ ಕರ್ಕೊಂಡು ಬಂದಿದ್ವಿ. ಬರೋ ತನಕ ಆಲ್ಮೋಸ್ಟ್ ಎಲ್ಲರೂ ಕೂಡ ಗ್ಯಾದರ್ ಆಗಿದ್ರು. ನಾವು ಓದಬೇಕಾದ್ರೆಲ್ಲ ಈ ಗ್ರ್ಯಾಜುಯೇಷನ್ ಡೇ ಅಂತಂದರೆ ಡಿಗ್ರಿ, ಮಾಸ್ಟರ್ ಡಿಗ್ರಿ ಅಂತೆಲ್ಲ ಅನ್ಕೊತಾ ಇದ್ವಿ. ಬಟ್ ಇವಾಗೆಲ್ಲ ಪ್ರಿ-KGಗೂ ಕೂಡ ಗ್ರ್ಯಾಜುಯೇಷನ್ ಡೇ ಮಾಡ್ತಾರೆ. LKG ಆದಮೇಲೆ UKGಗೂ ಕೂಡ ಗ್ರ್ಯಾಜುಯೇಷನ್ ಡೇ ಮಾಡ್ತಾರೆ. ಸೊ ಈ ಮಕ್ಕಳೆಲ್ಲ ಈ ರೀತಿ ಎಲ್ಲ ಡ್ರೆಸ್ ಹಾಕೊಂಡು ಫೋಟೋ ತೆಗ್ಸಿದ್ರೆ ಏನೋ ಒಂಥರ ತುಂಬಾ ಚೆನ್ನಾಗಂತ ಅನ್ನಿಸ್ತಾ ಇತ್ತು. ನನ್ನ ಮಗನಿಗೆ ಡಿಫ್ರೆಂಟಾಗಿ ಏನಾದರೂ ಬೇರೆ ಥೀಮಲ್ಲಿ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಅವನು ಆರ್ಮಿ, ಪೊಲೀಸ್ ಆ ಥರ ಬಿಟ್ಟರೆ ಯಾವುದು ಡ್ರೆಸ್ಸು ಕೂಡ ಹಾಕೋಕ್ಕೆ ರೆಡಿ ಇರಲಿಲ್ಲ. ಹಾಗಾಗಿ ಅವನಿಗೆ ಇಷ್ಟ ಇಲ್ಲ ಅನ್ನೋದನ್ನು ನಾವು ಮಾಡಿಸಿದ್ರೆ ಅಲ್ಲಿ ಹೋಗಿ ಏನಾದರೂ ಅವನು ಸರಿಯಾಗಿ ಹೋಗಲಿಲ್ಲ ಅಂತಂದರೆ ಸುಮ್ಮನೆ ಬೇಜಾರಾಗುತ್ತೆ. ಅವನು ಇಷ್ಟಪಡೋದನ್ನೇ ಹಾಕಿ ಕಳ್ಸೋಣ, ಅವನಿಗೂ ಕೂಡ ಖುಷಿ ಆಗುತ್ತೆ ಅಂತ ಹೇಳಿ ಆರ್ಮಿ ಡ್ರೆಸ್ಸಿಗೆ ಹಾಕಿ ಕಳಿಸ್ದೆ. ಬಟ್ ಆದರೂ ಅವನು ಸರಿಯಾಗಿ ಹೋಗಿ ನಿಲ್ಲಿಲ್ಲ. ಸ್ವಲ್ಪ ಹೆದರ್ಕೋತಾನೆ. ಯಾಕಂತಂದರೆ ನಾವು ಎಲ್ಲೂ ಹೊರಗಡೆ ಬಿಟ್ಟಿಲ್ಲದೆ ಇದ್ದರಿಂದ ಇವಾಗ ಸಡನ್ನಾಗಿ ಸ್ಕೂಲಿಗೆ ಅಡ್ಜಸ್ಟ್ ಆಗಬೇಕು ಅಂದರೆ ಮಕ್ಕಳು ತುಂಬಾ ಟೈಮ್ ತೊಗೊತಾರೆ. ಸೊ ಬಟ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದ. ಪರ್ಫೆಕ್ಟಾಗಿ ಅವನ ಅಳತೆಗೆ ಕರೆಕ್ಟಾಗಿ ಆ ಡ್ರೆಸ್ಸು ಮ್ಯಾಚ್ ಆಗ್ತಾಯಿತ್ತು. ಆದರೆ ಬೇರೆ ಮಕ್ಕಳು ಮಾತ್ರ ತುಂಬಾ ಚೆನ್ನಾಗಿ ಡಿಫ್ರೆಂಟಾಗಿ ಕಾಸ್ಟ್ಯೂಮ್ಗಳನ್ನೆಲ್ಲ ತುಂಬಾ ಚೆನ್ನಾಗಿ ಚೂಸ್ ಮಾಡಿಕೊಂಡು ಹಾಕ್ಸ್ಕೊಂಡು ಕರ್ಕೊಂಡು ಬಂದಿದ್ರು. ನಮಗೆ ಹೆಚ್ಚು ಟೈಮು ಕೂಡ ಇರಲಿಲ್ಲ. ಒಂದಷ್ಟು ಸ್ಪೀಚ್ ಹೇಳ್ಕೊಡೋಣ ಅಂತ ಅಂದ್ಕೊಂಡಿದ್ವಿ. ಬಂದಿದ್ದೆ ಹಿಂದಿನ ದಿನ ನೈಟು. ಮತ್ತು ಡ್ರೆಸ್ಸು ಸಿಗುತ್ತೋ ಇಲ್ವೋ ಅನ್ನೋದು ಕೂಡ ಡೌಟ್ ಇತ್ತು. ಇಲ್ಲಿ ನಮ್ಮ ನಂಜನ್ ಕೂಡ ಲೇಟ್ ಆಗಿದ್ದರಿಂದ ಬಿಡು, ಈ ವರ್ಷ ಒಂದು ಸಲ ಟ್ರೈ ಮಾಡೋಣ, ನೆಕ್ಸ್ಟ್ ಬೇಕಾದರೆ ಸ್ವಲ್ಪ ಪ್ರಿಪ್ರೇಷನ್ ಮಾಡ್ಕೊಂಡು ಕಳಿಸೋಣ ಅಂತ ಅನ್ನಿಸ್ತು. ಬಟ್ ಎಲ್ಲ ಮಕ್ಕಳು ಕೂಡ ತುಂಬಾ ಚೆನ್ನಾಗಿ ರೆಡಿಯಾಗಿ ಬಂದಿದ್ರು. ತುಂಬಾ ಮುದ್ದಾಗಿ ಕಾಣಿಸ್ತಾ ಇದ್ರು. Reading and writing with English. So we have a technique for it.
ಕಾಂಪಿಟೇಷನ್ ಎಲ್ಲ ಮುಗಿಸ್ಕೊಂಡು ಈಗ ಮನೆಗೆ ಹೋಗಬೇಕು. ಏನು ಹೇಳ್ಕೊಟ್ರು ಹೇಳ್ತಿರ್ಲಿಲ್ಲ ಅಲ್ಲಿ ಪ್ರಾಪರಾಗಿ ಅವನು. ಜಸ್ಟ್ ಕಾಂಪಿಟೇಷನ್ ಅಲ್ವಾ, ಅವನಿಗೂ ಸ್ವಲ್ಪ ಫ್ರೆಂಡ್ಸ್ಗಳೆಲ್ಲ ಇದ್ದಾಗ ಅವನಿಗೂ ಸ್ವಲ್ಪ ಸ್ಟೇಜ್ ಫಿಯರ್ ಎಲ್ಲ ಹೋಗುತ್ತೆ ಅಂತ ಹೇಳಿ ಬಂದಿದ್ದಾಯಿತು. ಮನೆಗೆ ಬಂದಮೇಲೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಅಂತ ಹೇಳಿ ಆನಿಯನ್ ಗೋಬಿನ ಮಾಡ್ತಾಯಿದ್ದೆ. ನಾನಿಲ್ಲಿ ಉದ್ದು ಹಚ್ಚಿಟ್ಕೊಂಡಿರೋಂಥ ಈರುಳ್ಳಿಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪು, 1 ಟೇಬಲ್ ಸ್ಪೂನ್ ಆಗುವಷ್ಟು ಖಾರದ ಪುಡಿ, 1 ಟೇಬಲ್ ಸ್ಪೂನ್ ಆಗುವಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಆ್ಯಡ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಬೇಕು. ಆಲ್ಮೋಸ್ಟ್ ಕಲರ್ ಚೇಂಜ್ ಆಗುತ್ತೆ. ಇದು ಚೆನ್ನಾಗಿ ಮಿಕ್ಸ್ ಮಾಡಿದಾಗ ಈರುಳ್ಳಿಲಿರೋಂಥ ನೀರಿನಂಶ ಎಲ್ಲ ಕೂಡ ಬಿಡುತ್ತೆ. ಆ ಥರ ಇದ್ದರೆ ತುಂಬಾ ಟೇಸ್ಟಾಗಿ ಬರುತ್ತೆ. ಇದಕ್ಕೆ ನಾನೀಗ 3 ಟೇಬಲ್ ಸ್ಪೂನ್ ಆಗುವಷ್ಟು ರೈಸ್ ಫ್ಲೋರು, 3 ಟೇಬಲ್ ಸ್ಪೂನ್ ಆಗುವಷ್ಟು ಕಾರ್ನ್ ಫ್ಲೋರ್ನ ಆ್ಯಡ್ ಮಾಡಿಕೊಂಡು ಕೈಯಲ್ಲಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಆಲ್ಮೋಸ್ಟು ಗಟ್ಟಿಯಾಗಿದ್ರೇ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ. ಸ್ವಲ್ಪ ತೆಳು ಆದರೂ ಕೂಡ ಎಣ್ಣೆಯಲ್ಲಿ ಕರಿಬೇಕಾದ್ರೆ ನಾವು ಅಷ್ಟು ಒಳಗಡೆ ಅಬ್ಸರ್ವ್ ಆಗಲ್ಲ, ಚೆನ್ನಾಗಿ ಬೇಯೋದಿಲ್ಲ. ಹಾಗಾಗಿ ಈ ಕಡೆ ಎಣ್ಣೆನೂ ಕೂಡ ಫ್ರೈ ಮಾಡ್ಕೊಳ್ಳಿಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ನಮಗೆ ಸೈಜ್ ನೋಡಿಕೊಂಡು ಈ ಗೋಬಿನ ನಾವು ಯಾವ ರೀತಿ ಮಾಡ್ಕೋತೀವಿ ಅದೇ ರೀತಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಗೋಬಿ ಎಲ್ಲ ಫ್ರೈ ಮಾಡ್ಕೊಂಡು ಆದಮೇಲೆ ಸಪ್ರೇಟಾಗಿ ಒಂದು ಬೌಲಿಗೆ 1 ಟೇಬಲ್ ಸ್ಪೂನ್ ಕಾರ್ನ್ ಫ್ಲೋರ್ಗೆ 2 ಟೇಬಲ್ ಸ್ಪೂನ್ ಆಗೋಷ್ಟು ನೀರನ್ನ ಆ್ಯಡ್ ಮಾಡಿ ಸ್ವಲ್ಪನೂ ಗಂಟು ಇಲ್ಲದೆ ಇರೋ ಹಾಗೆ ರೆಡಿ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ಈ ಕಡೆ ಒಂದು ಪಾತ್ರೆಗೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ, ಒಂದು 7 ರಿಂದ 8 ಬೆಳ್ಳುಳ್ಳಿ ಬೇಳೆನ ಸಣ್ಣದಾಗಿ ಹಚ್ಕೊಂಡು 1 ಇಂಚಷ್ಟು ಶುಂಠಿನ ಸಣ್ಣದಾಗಿ ಹಚ್ಚಿ ಈ ಒಗ್ಗರಣೆಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಜಸ್ಟ್ ಹಸಿ ಫ್ಲೇವರ್ ಹೋದರೆ ಸಾಕು. ಇದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿ, ಮೆಣಸಿನ್ಕಾಯಿನ ಆ್ಯಡ್ ಮಾಡಿಕೊಂಡು ಇದನ್ನು ಅಷ್ಟೇ ಹೈ ಫ್ಲೇಮಲ್ಲೇ ಇಟ್ಕೊಂಡು ನಾವು ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕು. ಇದು ಚೆನ್ನಾಗಿ ರೋಸ್ಟ್ ಎಲ್ಲ ಆದಮೇಲೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಟೊಮ್ಯಾಟೊ ಕೆಚಪ್ಪು, 2 ಟೇಬಲ್ ಸ್ಪೂನ್ ಆಗುವಷ್ಟು ಗ್ರೀನ್ ಚಿಲ್ಲಿ ಸಾಸ್ನ ಆ್ಯಡ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಹೈ ಫ್ಲೇಮಲ್ಲೇ ಇಟ್ಕೊಂಡು ಇನ್ನೊಂದು ಸಲ ರೋಸ್ಟ್ ಮಾಡ್ಕೊಳ್ಳೋಣ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ತಿನ್ನಬೇಕಾದ್ರೆ ಗೋಬಿ ತುಂಬಾ ಕ್ರಂಚಿನೆಸ್ ಆಗಿರುತ್ತೆ, ತುಂಬ ಟೇಸ್ಟು ಕೂಡ ಇರುತ್ತೆ. ಸೊ ಇದೊಂದು ಸಲ ನೀಟಾಗಿ ರೋಸ್ಟ್ ಆದಮೇಲೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಸೋಯಾ ಸಾಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದನ್ನು ಅಷ್ಟೇ ಹೈ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಲಾಸ್ಟಲ್ಲಿ ನಾವು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಕಾರ್ನ್ ಫ್ಲೋರ್ದು ಲಿಕ್ವಿಡ್ ಏನು ಟೆಕ್ಸ್ಚರ್ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ಅದನ್ನು ಆ್ಯಡ್ ಮಾಡಿಕೊಂಡು ಹೈ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಇದೆಲ್ಲ ಮಿಕ್ಸ್ ಮಾಡಾದಮೇಲೆ ಆಲ್ಮೋಸ್ಟ್ ರೆಡಿ ಆಯಿತು ಅಂತಲೇ. ಸೊ ಇದಕ್ಕೆ ನಾವು ಫ್ರೈ ಮಾಡಿ ಇಟ್ಕೊಂಡಿರುವಂಥ ಆನಿಯನ್ ಗೋಬಿನ ಆ್ಯಡ್ ಮಾಡಿ ಹೈ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಗಾರ್ನಿಷಿಗೆ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡ್ರೆ ಆನಿಯನ್ ಗೋಬಿ ರೆಡಿ ಆಗುತ್ತೆ. ಟೇಸ್ಟು ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಆಯಿತು ಅಂತ ನೀವು ಒಂದ್ಸಲ ಟ್ರೈ ಮಾಡಿದರೆ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನ್ಗೆ ಕಮೆಂಟ್ ಮಾಡಿ. ಸೊ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಐ ಹೋಪ್ ವಿಡಿಯೋ ನಿಮಗೆ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.